ಸುಮಲತರು ಸಹ ಟಿಕೆಟ್ ಕೊಡ್ಸ್ಕೊಂಡು ಫೈಟ್ ಮಾಡ್ತಿದ್ದಾರೆ. ಸುಮಲತಾ ಜೊತೆ ನಿಂತ್ಕೊಂಡ್ರೆ ಹೆಂಗಣ್ಣ? ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಮಂಡ್ಯದಲ್ಲಿ, ಝೀರೋ. ಸೊ ಅವ್ರು ಬಂದ್ರೆ ಏನು ವೇಸ್ಟ್ ಅಂತ. ಸುಮಲತಾ ಅವರು ಬಿಜೆಪಿಯಿಂದ ಕಾಂಗ್ರೆಸ್ ಹೋಗ್ತಾರೆ, ಕಾಂಗ್ರೆಸ್ ಇಂದ ಇದಕ್ಕೆ ಬರ್ತಾರೆ. ಕುಮಾರಣ್ಣ ಜೆಡಿಎಸ್ ಅಲ್ಲೇ ಅವ್ರೆ, ಕುಮಾರಣ್ಣನೇ ಗೆದ್ರು ಸರಿ. ಸುಮಲತಾ ಯಾಕೆ ಗೆಲ್ಬಾರ್ದು? ಅವರು ಗೆದ್ದಿ ಕರೆಕ್ಟ್ ಆಗಿ ಅವ್ರು ಏನು ಮಾಡಿಲ್ಲ ಮಂಡ್ಯದಲ್ಲಿ, ಬರೀ ಮೋಸ ಮಾಡಿದ್ರೆ ಮಂಡ್ಯ ಜನಗಳಿಗೆ, ಅದಕ್ಕೆ ಅವ್ರು ಗೆಲ್ಬಾರ್ದು. ಅವ್ರು ಗೆಲ್ಬಾರ್ದು. ಅಕಸ್ಮಾತ್ ಆಗಿ ನಿಂತ್ಕೊಂಡ್ರು ಗೆಲ್ಬಾರ್ದು, ಜೆಡಿಎಸ್ ಗೆಲ್ಬೇಕು. ಬಟ್ ನನಗನ್ಸುತ್ತೆ ಗೆಲ್ಲದ್ ತುಂಬಾ ಕಷ್ಟ ಇದೆ. ಕುಮಾರಸ್ವಾಮಿ ಅವ್ರು ಗೆದ್ರೆ ಸ್ವಲ್ಪ ಮಾಡಿ ಹೋಗಿರೋ ಸರ್ಕಾರ ಅವರು ಏನು ಅನ್ನೋದನ್ನ ನಿರೂಪಿಸಿದ್ದಾರೆ. ಸುಮಾರು ವೇಸ್ಟ್, ಏನಿಗೂ ಬಂದವರಲ್ಲ. ಗೆಲ ಗಂಟೆ ಅಷ್ಟೇನೆ. ಏನೋ ಅಭಿಮಾನಿಗಳು ಅಂತ ಹಾಕಿದ್ರು. ದರ್ಶನ್ ಬಂದಾಗ, ಹೆಸರು ಬಂದಾಗ ಅಂಬರೀಶ್ ಮಾಡೋ ಕೆಲಸನೂ ಅಮ್ಮ ಮಾಡಕ್ಕಾಗಲ್ಲ. ಅಂದ್ರೆ ಅವ್ರೇನು ಮಾಡಿಲ್ವಲ್ಲ, ನಮ್ಗೇನು ಯೂಸ್ ಇಲ್ವಲ್ಲ. ಮಂಡ್ಯದಲ್ಲಿ ಜೆಡಿಎಸ್ ಇಂದ ನಿಂತ್ಕೊಂಡ್ರೆ ಕುಮಾರಸ್ವಾಮಿ ನಮ್ಗೆ ಸುಮಲತಾ ಸ್ವಾಭಿಮಾನಿ ಅಂತ ಬಂದು ಲಾಸ್ಟ್ ಟೈಮ್ ಗೆದ್ದಿದ್ದಾರೆ. ಸೊ ಈ ಸಲ ಬಂದ್ರೆ ಹೆಂಗೆ ಇರುತ್ತೆ ಅಂತ? ಬಂದ್ರೆ ಏನು ಯೂಸ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಹೋದ್ ಸಲನು ಅದೇ ತರ ಅಂದ್ರೆ ಸಪೋರ್ಟ್ ಮಾಡಿ ನಾನು ಏನು ಮಾಡ್ತೀನಿ ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ಏನ್ ಮಾಡ್ರು. ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಮಂಡ್ಯದಲ್ಲಿ, ಝೀರೋ. ಸೊ ಅವ್ರು ಬಂದ್ರೆ ಏನು ವೇಸ್ಟ್ ಅಂತ ಅನ್ಸುತ್ತೆ. ಅಕಸ್ಮಾತ್ ಆಗಿ ಸ್ವಾಭಿಮಾನಿಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ದರ್ಶನ್ ಆಗ್ಲಿ ಯಶ್ ಆಗ್ಲಿ ಪ್ರಚಾರಕ್ಕೆ ಬಂದ್ರೆ? ಇಲ್ಲ, ಪ್ರಚಾರಕ್ಕೆ ಬಂದ್ರು ಜನ ಅಷ್ಟೊಂದು ಏನು ದಡ್ರಲ್ಲ ಅಂತ ಅನ್ಕೋತೀನಿ. ಹೋದ್ ಸರಿ ಮಾಡಿರೋದನ್ನ ನೋಡಿರ್ತಾರೆ. ಸೊ ಅದರಿಂದ ಈ ಸಲ ಗೆಲ್ಲ ಚಾನ್ಸಸ್ ತುಂಬಾ ಕಡಿಮೆ. ಮಾಡಿಲ್ಲ. ಈಗ ಅವ್ರು ನಿಂತ್ಕೊಂಡ್ರೆ ಹೆಂಗೆ ಬ್ರೋ? ಅವ್ರು ನಿಂತ್ಕೊಂಡ್ರೆ ಸೋಲ್ತಾರ ಗೆಲ್ತಾರೆ? ಅಕಸ್ಮಾತ್ ಸುಮಲತಾ ಅವ್ರು ಬಂದ್ರೆ ಬರಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದಾರೆ. ಸೊ ನಿಂತ್ಕೊಂಡ್ರೆ ಹೆಂಗಪ್ಪ, ಗೆಲ್ತಾರ ಗೆಲ್ಲಲ್ವಾ? ಗೆಲ್ಲಲ್ಲ. ಈಗ ಮಂಡ್ಯದಲ್ಲಿ ನಿಂತ್ಕೊಂಡು ಗೆದ್ರು ಅಣ್ಣ. ಮಂಡ್ಯದಲ್ಲಿ ಹೊಂಟೋದ್ರವ್ರು ದೆಹಲಿಗೇನೋ. ಇಲ್ಲಿ ಮಂಡ್ಯದಲ್ಲಿ ಏನೋ ಕಷ್ಟಗಳು ಕೇಳಲಿಲ್ಲ ಅನ್ಕೋತೀನಿ. ಕಾವೇರಿ ಗಲಾಟೆ ಆದ್ರೂ ಯಾರು ತಿರ್ಗೋ ನೋಡ್ಲಿಲ್ಲ. ಅವ್ರು ಕಾವೇರಿ ಗಲಾಟೆ ಮಾಡೋರು ತಿರ್ಗಿ ನೋಡ್ಲಿಲ್ಲ. ನೀರು ತಮಿಳ್ನಾಡಿಗೆ ಬಿಟ್ರು ಹೊರತು ನಮ್ಮ ಮಂಡ್ಯಕ್ಕೆ ಬಿಡ್ಲಿಲ್ಲ. ಆಮೇಲೆ ಕಬ್ಬಿನ ರೈಟ್ ಅಂತೂ ಹೆಚ್ಚಳ ಮಾಡ್ಲೇ ಇಲ್ಲ. ಅದು ಪ್ರತಿಭಟನೆ ನಡೀತಾನೆ ಇತ್ತು, ಇನ್ನೂ ಇವಾಗ ತೆಗೆದಾಕ್ಬಿಟ್ಟಿದ್ದಾರೆ.